ಅಧಿಕಾರಿಗಳು ಇನ್ವಾಲ್ವ್ ಆಗ್ತಾ ಇದ್ರು. ಹಾಗಾದ್ರೆ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಸಿಗದ ಮನೆ. ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಸಿಎಸ್ಗೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಪತ್ರ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಯಶೋಧ ಮುನಿರಾಜು ಪತ್ರವನ್ನ ಬರೆದಿದ್ದಾರೆ. ಅನಧಿಕೃತ ನಿವೇಶನ ರದ್ದು ಮಾಡಿ, ಅಕ್ರಮದ ತನಿಖೆಗೆ ಆಗ್ರಹ ಮಾಡಿ. ಕೇವಲ ದುಡ್ಡಿದ್ದವರ ಪಾಲಾಗಿ ಹೋಗ್ತಾ ಇದೆ, ಫಲಾನುಭವಿಗಳಿಗೆ ಏನೂ ಸಿಗ್ತಾ ಇಲ್ಲ. ನೋಡಿ, ಈಗ ಪತ್ರ ಮುಖೇನ ಈಗ ಮನವಿ ಮಾಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಕೇವಲ ದುಡ್ಡಿದ್ದವರ ಪರವಾಗಿ ಹೋಗ್ತಾ ಇದ್ರೆ ಮತ್ತೆ ಯಾಕೆ ರಾಜೀವ್ ಗಾಂಧಿ ವಸತಿ ನಿಲಯ ಈ ವಸತಿ ಏನಕ್ಕೆ ಕೊಡಬೇಕು? ಮನೆ ಇಲ್ದವರು ಬಡಬಗ್ರು ಅವ್ರ ಕುಟುಂಬಸ್ಥರಿಗೂ ಕೂಡ ಮನೆ ಇರಬಾರ್ದು, ಅಂತವರಿಗೆ ಮನೆ ಸ್ಯಾಂಕ್ಷನ್ ಮಾಡ್ತಾ ಇರುವಂತದ್ದು. ಆದ್ರೆ ಯಾರಿಗೆ ಹೋಗ್ತಾ ಇದೆ? ಹಾಗಾದ್ರೆ ಇನ್ನು ಯಾವಾಗ ಬಡವರು ಇಂಪ್ಲಿಮೆಂಟ್ ಆಗ್ತಾರೆ? ಬಡವರಿಗೆ ಯಾವಾಗ ಮನೆ ಸಿಗುತ್ತೆ? ಅಧೋಗತಿ. ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಇದು. ಅನಧಿಕೃತ ನಿವೇಶನ ರದ್ದು ಮಾಡಿ, ದಯಮಾಡಿ ಅಕ್ರಮದ ತನಿಖೆಗೆ ಆಗ್ರಹವನ್ನ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ಳುವಂತ ಸಲುವಾಗಿ ಪತ್ರ ಮುಖೇನ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ? ಆ ಪತ್ರವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮುತ್ತು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತು, ಏನ್ ಕತೆ? ಒಂದ್ ಕಡೆ ವಸತಿ ಸಚಿವರ ಮೇಲೆ ಬ್ಯಾಕ್ ಟು ಬ್ಯಾಕ್ ಆರೋಪ, ಇದೊಂದು ಮತ್ತೊಂದು ಹಗರಣ ಕೇಳಿ ಬರ್ತಾ ಇದೆ. ಸೊ ಮನೆ ಇಲ್ದವರಿಗೆ ಮನೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು, ದುಡ್ಡಿದ್ದವರಿಗೆ ಮನೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವಾಗ ಹಾಗಾದ್ರೆ ಬಡವರು ಉದ್ಧಾರ ಆಗೋದು ಅಂತ? ಮುತ್ತು, ನಿಜ. ಈಗಾಗಲೇ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯರೇ ನೇರವಾಗಿ ಆರೋಪ ಮಾಡಿದ್ರು ನೋಡ್ತಾ ಇದ್ವಿ. ಇದರಿಂದ ಸರ್ಕಾರ ಕೂಡ ದೊಡ್ಡ ಮಟ್ಟದ ಒಂದು ಮುಜುಗರ ಉಂಟಾಗಿತ್ತು. ಅದರ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಆ ಇಲಾಖೆಯ ಸಚಿವರು ಕೂಡ ಮಾಡಿದ್ರು. ಇದೀಗ ಯಲಹಂಕ ತಾಲೂಕಿನ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಯಶೋಧ ಮುನಿರಾಜು ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ, ಡಿಸಿಎಂ ಅವರಿಗೆ, ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದೇನಪ್ಪಾ, ಕೊಳಗೆ ಮಂಡಳಿ ಏನಿದೆ ಅಲ್ಲಿ ಹಂಚಿಕೆ ವಿಚಾರವಾಗಿ ನಡೆಯುತ್ತಿರುವಂತಹ ಅಕ್ರಮಕ್ಕೆ ಸಂಬಂಧ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪತ್ರವನ್ನು ಕೂಡ ಬರೆದಿದೆ. ಆ ಪತ್ರದ ಮುಖ್ಯ ಉದ್ದೇಶ ಇಷ್ಟೇ: ಈ ಕೊಳಚೆ ನಿರ್ಮೂಲನಾ ನಿಗಮ ಮಂಡಳಿಯಲ್ಲಿ ಏನು ಫಲಾನುಭವಿಯನ್ನು ಬಿಟ್ಟು ದುಡ್ಡಿಗೆ ಬೇರೆಯವ್ರಿಗೂ ಕೂಡ ಇಲ್ಲಿ ಸೈಟ್ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡುವ ಮೂಲಕ ಸರ್ಕಾರಿ ಭೂಮಿಯನ್ನ ಯಾರು ಏನು ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಇಲ್ಲದೆ ಇದ್ರೂ ಕೂಡ ಅಂತವರಿಗೆ ಅಧಿಕಾರಿಗಳು ದುಡ್ಡಿನಿಂದ ಹಂಚಿಕೆ ಮಾಡ್ತಿರುವಂತಹ ಪ್ರಕರಣಗಳು ಕೂಡ ಕೇಳಿ ಬಂದಿದ್ದಾವೆ. ಇಂತಹ ಪ್ರಕರಣವನ್ನ ಹೀಗೆ ಬಿಟ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಹೊಡೆತ ಬೀಳುತ್ತೆ ಅನ್ನೋ ಒಂದು ವಿಚಾರವನ್ನ ಈ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶೋಧ ಮುನಿರಾಜು ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿರೋದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮಾದರಿಯಲ್ಲೇ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲೂ ಕೂಡ ಹೀಗೆ ಅಕ್ರಮ ನಡೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಸರ್ಕಾರ ಇದನ್ನು ಕೂಡ ಏನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಕೂಡ ತನಿಖೆ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಹಿಂದೆನೂ ಕೂಡ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅಲ್ಲಿರುವಂತಹ ಅಧ್ಯಕ್ಷರೇ ಕೆಲವೊಂದಿಷ್ಟು ಅಕ್ರಮಗಳ ಬಗ್ಗೆ ಧ್ವನಿಯನ್ನ ಇಟ್ಟಿದ್ರು. ಈಗ ಈ ಬೆಂಗಳೂರಿನ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಈಗ ಏನು ಸೈಟ್ ಹಂಚಿಕೆ ವಿಚಾರವಾಗಿ, ಮನೆ ಹಂಚಿಕೆ ವಿಚಾರವನ್ನು ಕೂಡ ಒಂದು ಅಕ್ರಮ ನಡೆದಿದೆ, ಅಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಪತ್ರದ ಮುಖೇನವಾಗಿ ತಮ್ಮ ಆಕ್ರೋಶ ಹೊರಗೆ ಹಾಕ್ತಿರುವಂತದ್ದು. ಸದ್ಯಕ್ಕೆ ಸರ್ಕಾರ ಇವರ ಪತ್ರವನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕಂದ್ರೆ ಸರ್ಕಾರಕ್ಕೆ ಈಗ ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಪ್ರಕರಣ ಏನು ಮುಜುಗರಕ್ಕೆ ಉಂಟು ಮಾಡಿತ್ತು. ಈಗ ಈ ಪ್ರಕರಣವನ್ನ ಹೇಗೆ ಪರಿಗಣಿಸುತ್ತ ಕಾದ್ ನೋಡಬೇಕಾಗಿರುವಂತ ನಿಕೇಶ್. ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜಕಾರಣಿಗಳೇನು ಈ ವೋಟ್ ಬ್ಯಾಂಕು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಇರ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾರೆ? ಅಧಿಕಾರಿಗಳು ಹಾಗಾದ್ರೆ ಶಾಮೀಲ್ ಆಗಿದ್ರೆ ಹಾಗಾದ್ರೆ ಅವ್ರಿಗೇನು ಗೊತ್ತಿಲ್ವ? ಹಾಗಾದ್ರೆ ಅಧಿಕಾರಿಗಳ ಸಿಗ್ನೇಚರ್ ಇಲ್ಲದೆ ಏನು ಎಲ್ಲ ವ್ಯವಹಾರ ವಹಿವಾಟು ಆಗತ್ತಾ ಅಂತ ಪ್ರಶ್ನೆ ಇಲ್ಲಿ ಇಲ್ಲ. ಇದು ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿರುವಂತಹ ಅಕ್ರಮ. ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ರಾಜಕಾರಣಿಗಳು ಕೂಡ ಏನು ಮಾಡಕ್ಕಾಗೋದಿಲ್ಲ, ರಾಜಕಾರಣಿಗಳಿಗೆ ಗೊತ್ತಿಲ್ಲದೆ ಅಧಿಕಾರಿಗಳು ಕೂಡ ಏನು ಮಾಡೋಕ್ಕಾಗಿಲ್ಲ. ಇದೆಲ್ಲವೂ ಕೂಡ ಇಬ್ಬರು ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುವಂತಹ ಒಂದು ಭ್ರಷ್ಟಾಚಾರ ಇದು. ಹೀಗಾಗಿಯೇ ಈಗಾಗಲೇ ಏನು BR ಪಾಟೀಲ್ ಅವರು ಕೂಡ ನೇರವಾಗಿ ಹೇಳಿದ್ರು ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇಲ್ಲಿ ಸಚಿವರು ಹೋಗಿ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ರು. ಈಗ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲೂ ಕೂಡ ಈ ಒಂದು ಅಕ್ರಮದ ಆರೋಪ ಬಂದಿರುವಂತಹ ಕಾರಣಕ್ಕಾಗಿ ಈಗ ಅಧಿಕಾರಿಗಳನ್ನ ಇಲ್ಲಿ ತಲೆದಂಡ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಮೊದಲು ಇದನ್ನ ಹೇಗೆ ಸರ್ಕಾರ ಪರಿಗಣಿಸಿದ ತನಿಖೆ ಮಾಡುತ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಸರ್ಕಾರ ತನಿಖೆ ಮಾಡಿ ಏನು ಯಶೋಧ ಮುನಿರಾಜು ಕರೆದ್ಬಿಟ್ಟು ಈ ಆರೋಪ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ, ಇದಕ್ಕೆ ಸಾಕ್ಷಿ ಇದೆ ಅಂತ ಕೂಡ ಅಲ್ಲಿ ಕೇಳ್ಬೇಕಾಗತ್ತೆ. ಜೊತೆಗೆ ಮನೆ ಹಂಚಿಕೆ ಯಾರಿಗಾಗಿದೆ ಅಂದ್ರೆ ಯಾರು ಫಲಾನುಭವಿಗಳು ಇಲ್ವೋ ಅವರಿಗೆ ಯಾರ್ಯಾರಿಗೆಲ್ಲ ಹಂಚಿಕೆ ಆಗಿದೆ ಅಂತ ಕೂಡ ಸಾಕ್ಷಿಗಳನ್ನ ಕಲೆ ಹಾಕಿದಾಗ ಒಂದೊಮ್ಮೆ ಅಧಿಕಾರಿಗಳು ಮಾಡಿರುವುದು ಸ್ಪಷ್ಟವಾದ್ರೆ ಅವರ ವಿರುದ್ಧ ಈಗ ಸರ್ಕಾರ ನಿಜವೂ ಕೂಡ ಕಠಿಣ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪದೇ ಬ್ಯಾಕ್ ಟು ಬ್ಯಾಕ್ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಮುಜುಗರ ಉಂಟಾಗ್ತಿರುವಂತಹ ಅಧಿಕಾರಿಗಳು ಇನ್ವಾಲ್ವ್ ಆಗ್ತಾ ಇದ್ರು. ಹಾಗಾದ್ರೆ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಸಿಗದ ಮನೆ. ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಸಿಎಸ್ಗೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಪತ್ರ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಯಶೋಧ ಮುನಿರಾಜು
ಪತ್ರವನ್ನ ಬರೆದಿದ್ದಾರೆ. ಅನಧಿಕೃತ ನಿವೇಶನ ರದ್ದು ಮಾಡಿ, ಅಕ್ರಮದ ತನಿಖೆಗೆ ಆಗ್ರಹ ಮಾಡಿ, ಕೇವಲ ದುಡ್ಡಿದ್ದವರ ಪಾಲಾಗಿ ಹೋಗ್ತಾ ಇದೆ, ಫಲಾನುಭವಿಗಳಿಗೆ ಏನೂ ಸಿಗ್ತಾ ಇಲ್ಲ. ನೋಡಿ, ಈಗ ಪತ್ರ ಮುಖೇನ ಈಗ ಮನವಿ ಮಾಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಕೇವಲ ದುಡ್ಡಿದ್ದವರ ಪರವಾಗಿ ಹೋಗ್ತಾ ಇದ್ರೆ ಮತ್ತೆ ಯಾಕೆ ರಾಜೀವ್ ಗಾಂಧಿ ವಸತಿ ನಿಲಯ ಈ ವಸತಿ ಏನಕ್ಕೆ ಕೊಡಬೇಕು? ಮನೆ ಇಲ್ದವರು, ಬಡಬಗ್ರು, ಅವ್ರ ಕುಟುಂಬಸ್ಥರಿಗೂ ಕೂಡ ಮನೆ ಇರಬಾರ್ದು, ಅಂತವರಿಗೆ ಮನೆ ಸ್ಯಾಂಕ್ಷನ್ ಮಾಡ್ತಾ ಇರುವಂತದ್ದು. ಆದ್ರೆ ಯಾರಿಗೆ ಹೋಗ್ತಾ ಇದೆ ಹಾಗಾದ್ರೆ? ಇನ್ನು ಯಾವಾಗ ಬಡವರು ಇಂಪ್ಲಿಮೆಂಟ್ ಆಗ್ತಾರೆ? ಬಡವರಿಗೆ ಯಾವಾಗ ಮನೆ ಸಿಗುತ್ತೆ? ಅಧೋಗತಿ. ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಇದು. ಅನಧಿಕೃತ ನಿವೇಶನ ರದ್ದು ಮಾಡಿ, ದಯಮಾಡಿ ಅಕ್ರಮದ ತನಿಖೆಗೆ ಆಗ್ರಹವನ್ನು ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ಳುವಂತ ಸಲುವಾಗಿ ಪತ್ರ ಮುಖೇನ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ? ಆ ಪತ್ರವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮುತ್ತು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತು, ಏನ್ ಕತೆ? ಒಂದ್ ಕಡೆ ವಸತಿ ಸಚಿವರ ಮೇಲೆ ಬ್ಯಾಕ್ ಟು ಬ್ಯಾಕ್ ಆರೋಪ, ಇದೊಂದು ಮತ್ತೊಂದು ಹಗರಣ ಕೇಳಿ ಬರ್ತಾ ಇದೆ. ಸೊ ಮನೆ ಇಲ್ದವರಿಗೆ ಮನೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು, ದುಡ್ಡಿದ್ದವ್ರಿಗೆ ಮನೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವಾಗ ಹಾಗಾದ್ರೆ ಬಡವರು ಉದ್ಧಾರ ಆಗೋದು ಅಂತ? ಮುತ್ತು, ನಿಜ. ಈಗಾಗಲೇ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯರೇ ನೇರವಾಗಿ ಆರೋಪ ಮಾಡಿದ್ರು ನೋಡ್ತಾ ಇದ್ವಿ. ಇದರಿಂದ ಸರ್ಕಾರ ಕೂಡ ದೊಡ್ಡ ಮಟ್ಟದ ಒಂದು ಮುಜುಗರ ಉಂಟಾಗಿತ್ತು. ಅದರ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಆ ಇಲಾಖೆಯ ಸಚಿವರು ಕೂಡ ಮಾಡಿದ್ರು. ಇದೀಗ ಯಲಹಂಕ ತಾಲೂಕಿನ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಯಶೋಧ ಮುನಿರಾಜು ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ, ಡಿಸಿಎಂ ಅವರಿಗೆ, ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದೇನಪ್ಪಾ, ಕೊಳಗೆ ಮಂಡಳಿ ಏನಿದೆ ಅಲ್ಲಿ ಹಂಚಿಕೆ ವಿಚಾರವಾಗಿ ನಡೆತಿರುವಂತಹ ಅಕ್ರಮಕ್ಕೆ ಸಂಬಂಧ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪತ್ರವನ್ನು ಕೂಡ ಬರೆದಿದೆ. ಆ ಪತ್ರದ ಮುಖ್ಯ ಉದ್ದೇಶ ಇಷ್ಟೇ: ಈ ಕೊಳಚೆ ನಿರ್ಮೂಲನಾ ನಿಗಮ ಮಂಡಳಿಯಲ್ಲಿ ಏನು ಫಲಾನುಭವಿಯನ್ನು ಬಿಟ್ಟು ದುಡ್ಡಿಗೆ ಬೇರೆಯವ್ರಿಗೂ ಕೂಡ ಇಲ್ಲಿ ಸೈಟ್ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡುವ ಮೂಲಕ ಸರ್ಕಾರಿ ಭೂಮಿಯನ್ನ ಯಾರು ಏನು ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಇಲ್ಲದೆ ಇದ್ರೂ ಕೂಡ ಅಂತವರಿಗೆ ಅಧಿಕಾರಿಗಳು ದುಡ್ಡಿನಿಂದ ಹಂಚಿಕೆ ಮಾಡ್ತಿರುವಂತಹ ಪ್ರಕರಣಗಳು ಕೂಡ ಕೇಳಿ ಬಂದಿದ್ದಾವೆ. ಇಂತಹ ಪ್ರಕರಣವನ್ನ ಹೀಗೆ ಬಿಟ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಹೊಡೆತ ಬೀಳುತ್ತೆ ಅನ್ನೋ ಒಂದು ವಿಚಾರವನ್ನ ಈ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶೋಧ ಮುನಿರಾಜು ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿರೋದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮಾದರಿಯಲ್ಲೇ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲೂ ಕೂಡ ಹೀಗೆ ಅಕ್ರಮ ನಡೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಸರ್ಕಾರ ಇದನ್ನು ಕೂಡ ಏನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಕೂಡ ತನಿಖೆ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಹಿಂದೆನೂ ಕೂಡ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅಲ್ಲಿರುವಂತಹ ಅಧ್ಯಕ್ಷರೇ ಕೆಲವೊಂದಿಷ್ಟು ಅಕ್ರಮಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಈಗ ಈ ಬೆಂಗಳೂರಿನ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಈಗ ಏನು ಸೈಟ್ ಹಂಚಿಕೆ ವಿಚಾರವಾಗಿ, ಮನೆ ಹಂಚಿಕೆ ವಿಚಾರವನ್ನು ಕೂಡ ಒಂದು ಅಕ್ರಮ ನಡೆದಿದೆ, ಅಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಪತ್ರದ ಮುಖೇನವಾಗಿ ತಮ್ಮ ಆಕ್ರೋಶ ಹೊರಗೆ ಹಾಕ್ತಿರುವಂತದ್ದು. ಸದ್ಯಕ್ಕೆ ಸರ್ಕಾರ ಇವರ ಪತ್ರವನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕಂದ್ರೆ ಸರ್ಕಾರಕ್ಕೆ ಈಗ ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಪ್ರಕರಣ ಏನು ಮುಜುಗರಕ್ಕೆ ಉಂಟು ಮಾಡಿತ್ತು. ಈಗ ಈ ಪ್ರಕರಣವನ್ನ ಹೇಗೆ ಪರಿಗಣಿಸುತ್ತ ಕಾದ್ ನೋಡಬೇಕಾಗಿರುವಂತ ನಿಕೇಶ್. ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜಕಾರಣಿಗಳೇನೋ ಈ ವೋಟ್ ಬ್ಯಾಂಕು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಇರ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾರೆ? ಅಧಿಕಾರಿಗಳು ಹಾಗಾದ್ರೆ ಶಾಮೀಲ್ ಆಗಿದ್ರೆ ಹಾಗಾದ್ರೆ ಅವ್ರಿಗೇನು ಗೊತ್ತಿಲ್ವಾ? ಹಾಗಾದ್ರೆ ಅಧಿಕಾರಿಗಳ ಸಿಗ್ನೇಚರ್ ಇಲ್ಲದೆ ಏನು ಎಲ್ಲಾ ವ್ಯವಹಾರ ವಹಿವಾಟು ಆಗತ್ತಾ ಅಂತ ಪ್ರಶ್ನೆ ಇಲ್ಲಿ ಇಲ್ಲ. ಇದು ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿರುವಂತಹ ಅಕ್ರಮ. ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ರಾಜಕಾರಣಿಗಳು ಕೂಡ ಏನು ಮಾಡಕ್ಕಾಗೋದಿಲ್ಲ, ರಾಜಕಾರಣಿಗಳಿಗೆ ಗೊತ್ತಿಲ್ಲದೆ ಅಧಿಕಾರಿಗಳು ಕೂಡ ಏನು ಮಾಡೋಕ್ಕಾಗಿಲ್ಲ. ಇದೆಲ್ಲವೂ ಕೂಡ ಇಬ್ಬರು ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುವಂತಹ ಒಂದು ಭ್ರಷ್ಟಾಚಾರ ಇದು. ಹೀಗಾಗಿಯೇ ಈಗಾಗಲೇ ಏನು BR ಪಾಟೀಲ್ ಅವರು ಕೂಡ ನೇರವಾಗಿ ಹೇಳಿದ್ರು ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇಲ್ಲಿ ಸಚಿವರು ಹೋಗಿ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ರು. ಈಗ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲೂ ಕೂಡ ಈ ಒಂದು ಅಕ್ರಮದ ಆರೋಪ ಬಂದಿರುವಂತಹ ಕಾರಣಕ್ಕಾಗಿ ಈಗ ಅಧಿಕಾರಿಗಳನ್ನ ಇಲ್ಲಿ ತಲೆದಂಡ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಮೊದಲು ಇದನ್ನ ಹೇಗೆ ಸರ್ಕಾರ ಪರಿಗಣಿಸಿದೆ, ತನಿಖೆ ಮಾಡುತ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಸರ್ಕಾರ ತನಿಖೆ ಮಾಡಿ ಏನು ಯಶೋಧ ಮುನಿರಾಜ್ ಕರೆದ್ಬಿಟ್ಟು ಈ ಆರೋಪ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ, ಇದಕ್ಕೆ ಸಾಕ್ಷಿ ಏನಿದೆ ಅಂತ ಕೂಡ ಅಲ್ಲಿ ಕೇಳಬೇಕಾಗತ್ತೆ. ಜೊತೆಗೆ ಮನೆ ಹಂಚಿಕೆ ಯಾರಿಗಾಗಿದೆ ಅಂದ್ರೆ ಯಾರು ಫಲಾನುಭವಿಗಳು ಇಲ್ವೋ ಅವರಿಗೆ ಯಾರ್ಯಾರಿಗೆಲ್ಲ ಹಂಚಿಕೆ ಆಗಿದೆ ಅಂತ ಕೂಡ ಸಾಕ್ಷಿಗಳನ್ನ ಕಲೆ ಹಾಕಿದಾಗ ಒಂದೊಮ್ಮೆ ಅಧಿಕಾರಿಗಳು ಮಾಡಿರೋದು ಸ್ಪಷ್ಟವಾದ್ರೆ ಅವರ ವಿರುದ್ಧ ಈಗ ಸರ್ಕಾರ ನಿಜವೂ ಕೂಡ ಕಠಿಣ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪದೇ